ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತುಂಡಲ್ಲ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ನಾವು ಹೊರಟಿದ್ದು ತಾಯಿ ಮನೆಗೆ. ಯಾಕೆ ಅಂತ ಅಂದ್ಕೊಳ್ಬೋದು ನೀವು. ಮೊನ್ನೆ ಮಾತ್ರ ಹೋಗಿ ವಾಪಸ್ ಬಂದದ್ದಲ್ಲ ಅಂತ. ಬಟ್ ನಮಗೆ ಗೊತ್ತಿರಲಿಲ್ಲ ನನ್ನ ಮಗನ ಸ್ಕೂಲು ತುಂಬ ಲೇಟ್ ಸ್ಟಾರ್ಟ್ ಆಗಲಿಕ್ಕೆ ಉಂಟು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡಿಗೆ ಹೇಳಿದ್ದೆ, ಅವನಿಗೆ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ, ಮಕ್ಕಳ ಜೊತೆಗೆ ಅಲ್ಲಿ ಮಿನಿ ಆಟ ಆಡಲಿ, ನಾವು ಹೊರಡೋಣ, ಅವನಿಗೆ ಕೂಡ ಅಜ್ಜಿಯ ಮೇಲೆ ಪ್ರೀತಿ ಇರಬೇಕು ಅಂತ ಹೇಳಿ ಹೊರಡೋದು ಅಂತ ಆಯಿತು. ನಾನು ಹೊರಡಲಿಕ್ಕೆ ಇರಲಿಲ್ಲ, ಆ್ಯಕ್ಚುಲಿ ಮನೆಗೆ ನೀತಾ ಹೋಗಲಿಕ್ಕೆ ಇತ್ತು. ಮತ್ತು ನೀತಾ ಹೇಳಿದರು, ನೀನು ಬಂದ ನಂತರ ಹೋಗ್ತೀನಿ, ನಿನಗೆ ಮತ್ತೆ ರಜೆ ಸಿಗಲ್ಲ ಅಲ್ಲ, ನೀವೊಂದು ವಾರಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದು ವಾಪಸ್. ಅವಳು ಬ್ಯಾಗ್ ತುಂಬಿ ಕೂಡ ಆಗಿತ್ತು. ನಾನು ಹೇಳಿದ್ದೆ ನಾನು ಹೋಗಲ್ಲ ಅಂತ. ಇಲ್ಲ ನೀನು ಹೋಗು ಅಂತ ಹೇಳಿ. ಬಟ್ ಈ ಸಲ ನಾವು ಕಾರನ್ನು ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ನೀತಾ ಹಸ್ಬೆಂಡ್ ಮತ್ತು ಮಗ ಹೋಗುವ ಆಲ್ರೆಡಿ ಪ್ಲ್ಯಾನ್ ಇತ್ತು. ಸೊ ಅವ್ರು ಹೋಗೋದು ಬಸ್ಸಲ್ಲಿಯೇ ಇತ್ತು ಆಲ್ರೆಡಿ ಪ್ಲ್ಯಾಂಡ್. ಸೊ ಅದಕ್ಕೆ ನೀತಾ ನಾನು ಬಂದ ನಂತರ ಹೋಗ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೇಳಿದರು, ನೀನು ನಮಗಾದರೆ ಬಸ್ಸಲ್ಲಿ ಕಳಿಸ್ತಾ ಇರಲಿಲ್ಲವ, ಸೊ ನೀನು ಕೂಡ ಈ ಸಲ ಬಸ್ಸಲ್ಲಿ ಬಾ ಅಂತ ಹೇಳಿದರು. ಸೊ ನಾವು ಈ ಸಲ ಹೋಗ್ತಾ ಇರೋದು ಬಸ್ಸಲ್ಲಿ. ಲಾಂಗ್ ಆಗುತ್ತೆ ನಮಗೆ ಬಸ್ಸಲ್ಲಿ ಹೋಗಲಿಕ್ಕೆ, ಅದಕ್ಕೆ ಬೇಜಾರು, ಬೇರೆ ಏನಿಲ್ಲ. ಆಲ್ಮೋಸ್ಟ್ 5.5-6 ಅವರ್ಸ್ ಹತ್ರನೂ ಆಗುತ್ತೆ ಒಂದೊಂದು ಸಲ. ಬಟ್ ಅರ್ಲಿ ಮಾರ್ನಿಂಗ್ ಹೋಗಿದ್ದರೆ 5.5 ಅವರ್ಸಲ್ಲಿ ರೀಚ್ ಆಗ್ತಾರೆ. ಸೊ ಈಗ ಹೊರಟಿದ್ದೀವಿ ಕೊಲ್ಪೆದ ಬೈಲ್ ತನಕ. ಆ್ಯಕ್ಟಿವಾ ಕೊಲ್ಪೆದ ಬೈಲ್ ತನಕನೂ ತೊಗೊಂಡು ಹೋಗುವ ಹಾಗೆ ಇಲ್ಲ. ಆದರೆ ಸೋಮವಾರ ಇತ್ತು ನಾವು ಹೋಗುವಾಗ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಮತ್ತು ನಮ್ಮ ಅತ್ತಿಗೆ ಒಬ್ಬರಿದ್ದರು ಆ ಬಸ್ಸಲ್ಲಿ, ಅವರವನಿಗೆ ಮುಂದೆ ಕೂರಿಸಿದ್ರು, ಅದು ಡ್ರೈವರ್ ಸೀಟ್ ಹತ್ರ. ಸೊ ಅದಕ್ಕೋಸ್ಕರ ಅವನೊಬ್ಬನು ಕೂತ್ಕೊಂಡಿದ್ದಾನೆ, ನಾವು ನಿಂತ್ಕೊಂಡೇ ಇದ್ದೀವಿ. ನಮಗೆ ಸುಸ್ತಾಗಿ ಹೋಯಿತು. ನಾವೀಗ ಮಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆಗಿದ್ದೀವಿ. ಹಸ್ಬೆಂಡ್ 2 ಬ್ಯಾಗ್ ತೊಗೊಂಡು, ನಾನು ಬೇಗ ಹೋಗಿ ಬಸ್ ನೋಡ್ತೀನಿ, ನೀವು ಆರಾಮಾಗಿ ಬನ್ನಿ ಅಂತ ಹೇಳಿ ಅವರು ಹೋಗಿದ್ದಾರೆ. ನಾನು ಮಗನನ್ನು ಇಟ್ಕೊಂಡು ಬರ್ತಾ ಇದ್ದೀನಿ. ಬಸ್ ನಮಗೆ ರಪ್ಪಕ್ಕ ಸಿಕ್ಕಿತ್ತು ಅಲ್ಲಿಂದ. ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಸೀಟ್ ಉಂಟು. ಖುಷಿ ಆಯಿತು ಬಸ್ಸಲ್ಲಿ, ಏನು ಬೋರಿಂಗ್ ಏನಾಗಿಲ್ಲ. ಆದರೆ ತುಂಬ ಮಳೆ ಇತ್ತು ನಾವು ಹೊರಟಾಗ. ಸೊ ಮತ್ತೆ ನನ್ನ ಮಗ ಕಿರಿಕಿರಿ ಮಾಡ್ತಾ ಇದ್ದ, ಅವನು ಮುಂದುಗಡೆ ಕೂತ್ಕೊಳ್ಬೇಕು ಅಂತೇಳಿ. ಸೊ ಅವನು ಹೇಳಿದಾಗೆ ನಮಗೆ ಕೇಳಲೇಬೇಕಿತ್ತು. ಅವನೀಗ 4.5 ಇಯರ್ಸ್ ಆಯಿತು. ಬಟ್ ಅವನು ಫಸ್ಟ್ ಟೈಮು ಇಷ್ಟು ಲಾಂಗ್ ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ನನಗೆ ಮತ್ತೆ ಮಧ್ಯ ರಸ್ತೆಯಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಬೇಡ ಇತ್ತು ಅವನಿಗೆ. ಸೊ ಮತ್ತೆ ನಾವು ಮುಂದೆ ಕೂತ್ಕೊಂಡ್ವಿ, ಡ್ರೈವರ್ ಸೀಟ್ ಹತ್ರ ಸೀಟ್ ಇರುತ್ತೆ ಅಲ್ಲ, ಅಲ್ಲಿ ಕೂತ್ಕೊಂಡ್ವಿ. ಈಗ ಹೋಗ್ತಾ ಇದ್ದೀವಿ. ರಾಸಿ ಬಂದು ರೀಚ್ ಆಗಿದ್ದೀವಿ. ನಾನು ಸ್ವಲ್ಪ ಯೂಟ್ಯೂಬಿದೊಂದು ಸ್ವಲ್ಪ ಕೆಲಸ ಮಾಡ್ತಾನೆ ಕೂತ್ಕೊಂಡೆ. ನನಗೆ ಹಾಗೆ ಸ್ಕ್ರೀನ್ ನೋಡಲಿಕ್ಕೆ ಆಗಲ್ಲ, ಮೂವಿಂಗ್ ವೆಹಿಕಲಲ್ಲಿ ನಾನು ನೋಡಲ್ಲ ಅಷ್ಟು. ಒಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ಕೂತ್ಕೊಂಡ್ವಿ. ಫುಲ್ ಖಾಲಿ ಇತ್ತು ಮುಂದ್ಗಡೆ ಎಲ್ಲ. ಸೊ ನಾನು ಕೂತ್ಕೊಂಡಿದ್ದೀನಿ ಮಗನ ಜೊತೆಗೆ. ಅಲ್ಲಿಂದ ನಮ್ಮ ಮನೆಯಲ್ಲಿ ಗೊತ್ತಿರಲಿಲ್ಲ ನಾನು ಬರೋದು, ಹೇಳಿರಲಿಲ್ಲ. ಯಾಕಂದರೆ ನಾನು ರಾತ್ರಿ ಪ್ಲ್ಯಾನ್ ಮಾಡಿದ್ದಲ್ಲ ಹೋಗ್ತೀನಿ ಅಂತ ಹೇಳಿ. ಅದ ನಂತರ ನಮ್ಮ ಪಪ್ಪ ನೋಡಿ ಖುಷಿಯಾಗಿದ್ದಾರೆ. ನಾನು ಹೇಳಿದ್ದೆ ಮೇಲೆ ಬನ್ನಿ, ನಾನು ಒಂದೇ ಕೊಡೆ ತಂದಿದ್ದೀನಿ, ನಾನಂತ ಹೇಳಿರಲಿಲ್ಲ, ಹಸ್ಬೆಂಡ್ ಅಂತ ಹೇಳಿದೆ. ಅಮ್ಮನಿಗೆ ಫುಲ್ಲು ಖುಷಿ ನನ್ನನ್ನು ನೋಡಿ, ಯಾಕಂದರೆ ನಾನು ಬರುವ ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಹಸ್ಬೆಂಡ್ ಕೂಡ ಬೇಡ ನೀನು ಹೇಳಬೇಡ. ಅದಕ್ಕೆ ನನಗೆ ಅವ್ರು ರಾತ್ರಿ ಕೂಡ ಕಾಲ್ ಮಾಡಿದರು, 10 ಬ್ಯಾಗ್ ಕಳಿಸಬೇಡ, ಅವರು ಬಸ್ಸಲ್ಲಿ ಬರೋದಲ್ಲ, ಒಂದೇ ಬ್ಯಾಗ್ ಕಳಿಸಿದರೆ ಸಾಕು, ನಾನಿಲ್ಲಿ ಅಡ್ಜಸ್ಟ್ ಮಾಡಿ ವಾಶ್ ಮಾಡಿ ಏನಾದರೂ ಮಾಡಿ ಹಾಕಿಸ್ತೀನಿ ಬಟ್ಟೆ, ನೀನು ತುಂಬ ಬಟ್ಟೆ ಎಲ್ಲ ಕಳಿಸಬೇಡ, ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ಅವರಿಗೆ ಗೊತ್ತಿರಲಿಲ್ಲ ನಾನು ಬರೋದು ಅಂತ ಹೇಳಿ. ಮತ್ತು ನಾನು ಹೊರಟು ಬಂದಿದ್ದೆ. ಸೊ ನಾನು ಬಂದಾಗ ನನ್ನ ತಂಗಿ ನನಗೆ ಬರಲೇಬೇಕು. ಸೊ ನಾನು ಕಾಲ್ ಮಾಡಿ ಹೇಳಿದ್ದೆ ಬರಲಿಕ್ಕೆ ಮೊದಲೇ. ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ, ಕ್ರಿಸ್ಟನಿಗೋಸ್ಕರ ಬರಲಿಕ್ಕೆ ಹೇಳಿದ್ದೆ. ಸೊ ಜಾಸ್ಲಿನ್ ನೋಡ್ಬೋದು ನೀವು ಎಷ್ಟು ದೊಡ್ಡ ಆಗಿದ್ದಾಳೆ ಅಂತ ಹೇಳಿ. ಅವಳು ಪಾಪ ಬರ್ತಾಳೆ ಯಾವತ್ತೂ ಕೂಡ. ಅಕ್ಕನಿಗೆ ಬರಲಿಕ್ಕೆ ಆಗಲ್ಲ, ಬಿಕಾಸ್ ಈಗ ದೊಡ್ಡ ಆಗಿದ್ದಾಳೆ, ಇವನಿಗೆ ಸ್ಕೂಲ್ ಇರುತ್ತೆ. ಜಾಸ್ಲಿನ್ ಈಗ ಫ್ರೀ ಬರ್ಡ್ ಅಲ್ಲ, ಸೊ ಅದಕ್ಕೋಸ್ಕರ ಅವಳಿಗೆ ಬರ್ಬೋದು. ಸೊ ಈಗ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದ, ಅವನಿಗೆ ಫುಲ್ಲು ಖುಷಿ. ಇವನು ನನ್ನ ಚಿಕ್ಕಪ್ಪನ ಮಗ, ಕಸಿನ್ ಚಿಕ್ಕಪ್ಪದ್ದು. ಅವನು ಬರ್ತಾನೆ ಸಂಜೆ ಆಟ ಆಡಲಿಕ್ಕೆ. ಬಟ್ ಅವನು ಕೂಡ ಸ್ಕೂಲಿಗೆ ಹೋಗ್ತಾನೆ. ಸ್ಟಿಲ್ ಸಂಜೆ ಟೈಮಲ್ಲಿ ಅವನು ಚೆನ್ನಾಗಿ ಆಟ ಆಡ್ತಾನೆ ಅವ್ರ ಜೊತೆಗೆ. ಬೆಳಿಗ್ಗೆ ಟೈಮಲ್ಲಿ ಜಾಸ್ಲಿನ್ ಇರ್ತಾಳೆ, ನಾವು ಇರ್ತೀವಿ. ನಾವು ಮನೆಯಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ನಮ್ಮ ತೋಟದ ಕೆಲಸದೇ ಮುಗಿಯೋದಿಲ್ಲ. ಸೊ ಅವನ ಜೊತೆಗೆ ಟೈಮ್ ಕೊಡಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೆ. ಮತ್ತು
ಅಜ್ಜ ಅಜ್ಜಿ ಮೇಲೇನೂ ಪ್ರೀತಿ ಇರಬೇಕಲ್ಲ. ನಾವು ಮಕ್ಕಳನ್ನು ಒಳಗೆ ಇಟ್ಟು ಉಂಟಲ್ಲ ಅವರಿಗೆ ಅವನಿಗೆ ಸ್ವಲ್ಪ ಸಮಯ ತನಕ ಗೊತ್ತೇ ಇರಲಿಲ್ಲ ನನ್ನ ಅಕ್ಕ ತಂಗಿ ಯಾರು ಹಾಗೆ ಎಲ್ಲ. ಅದಕ್ಕೆ ಆಗೆಲ್ಲ ನಾನು ತುಂಬ ಕಡಿಮೆ ಬರ್ತಾಯಿದ್ದೆ. ಈ ಸಲವೇ ನಾನು ಮತ್ತೆ ಮತ್ತೆ ಬರ್ತಾ ಇರೋದು. ಅದರಿಂದ ಅವನಿಗೀಗ ನನ್ನ ಕಸಿನ್ಸ್ ಯಾರು, ಅಜ್ಜ ಅಜ್ಜಿ ಅಂದ್ರೇನು, ನನ್ನ ಅಪ್ಪ ಅಮ್ಮ ಯಾರು, ಆ ಥರ ಎಲ್ಲ ಅವನಿಗೀಗ ಗೊತ್ತಾಗ್ತಾ ಉಂಟು. ಸೊ ಈ ಜಾಸ್ಲಿನ್ ಕೂಡ ತಂದೆಗೆ ಫುಲ್ ಕಾಲ್ ಮಾಡಿ ಡಡಾ ಹೇಳ್ತಾ ಇರ್ತಾಳೆ. ಈಗ ಅವಳ ಮಕ್ಕಳು ಹಾಗೆ ಅಲ್ಲ, ಮಾತಾಡು ಅಂತ ಹೇಳುವಾಗ ಮಾತಾಡಲ್ಲ ಅವಳು ವೀಡಿಯೋಸಿಗೆ. ಇಲ್ಲ ಅಂತ ಹೇಳಿದರೆ ಫುಲ್ ಡೇ ಫೋನ್ ಇಟ್ಕೊಂಡು ಡಡಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ತಮ್ಮನಿಗೆ ಕೂಡ ನನ್ನ ಮಗ ತುಂಬ ಇಷ್ಟಪಡ್ತಾನೆ. ನನ್ನ ಮಗನಿಗೆ ಭಾರಿ ಇದಾಗೋದು ಅಂದರೆ ಹೊಟ್ಟೆ ಉರಿ ಆಗೋದು ಒಂದು ವೇಳೆ ಅವನು ಜಾಸ್ಲಿನ್ ಜೊತೆಗೆ ಆಟ ಆಡಿದರೆ. ಸೊ ಅವಳು ಬರಬಾರ್ದು ಅಂತ ಹೇಳಿ ಅವನನ್ನು ಏನಾದರೂ ಮಾಡಿ ತಪ್ಪಿಸಲಿಕ್ಕೆ ಅವಳನ್ನು. ಸೊ ಇವನಿಗೆ ತಮ್ಮ ಅಂದರೆ ಆಯಿತು. ಅವನ ಜೊತೆಗೆ ಅವನ ಶಾಪಿಗೆ ಹೋಗೋದು, ಹೊನ್ನಾವರಕ್ಕೆ ಹೋಗೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅವರು. ಅದರ ನಂತರ ನಾನು ಇದು ಮಾರ್ನಿಂಗ್ ತೆಗೆದ ವಿಡಿಯೋ. ಮತ್ತು ಅವರು ಹೊನ್ನಾವರಕ್ಕೆ ಹೋಗಿದ್ದರು. ಯೋಚನೆ ಕೂಡ ಮಾಡಿಲ್ಲ ಇವರು ಹೊನ್ನಾವರ ಹೋಗ್ತಾರೆ ಅಂತ. ಜಸ್ಟ್ ಮಕ್ಕಳನ್ನು ಅವರು ಗಾಡಿಯಲ್ಲಿ ಕೂರಿಸಿ ಮುಂದೆ ತೊಗೊಂಡೋಗಿದ್ದೆ ನನ್ನ ತಮ್ಮ. ಅದರ ನಂತರ ಅವನು ಹೇಳಿದ ನಾನು ಹೊನ್ನಾವರ ಕರ್ಕೊಂಡು ಹೋಗ್ತೀನಿ, ಐಟಮ್ಸ್ ಎಲ್ಲ ಅವ್ರ ಜೊತೆಗೆ ತೊಗೊಂಡು ಬರ್ತೀನಿ ಅಂತ ಹೇಳಿ. ಸೊ ಇದೇ ವೇಷದಲ್ಲಿ ಹೋಗಿದ್ದಾರೆ ನನ್ನ ಹಸ್ಬೆಂಡ್, ಮಗ, ಜಾಸ್ಲಿನ್ ಕೂಡ ಹೋಗಿದ್ಲು. ಮೊಮೋಸಿಗೋಸ್ಕರ ರೆಡಿ ಆಗ್ತಾ ಇದೆ. ಹಾಂ, ಬಾವನವರು ಆನಿಯನ್, ಹಾಗೆ ಕ್ಯಾಬೇಜು, ಸ್ಪ್ರಿಂಗ್ ಆನಿಯನ್, ಹಾಗೆ ಮೈದಾ ಹಿಟ್ಟು ಸಾಫ್ಟಾಗಿ, ಮೇ ಬಿ ಇದು ಕಡಿಮೆ ಆಗತ್ತೆ, ಮತ್ತೆ ಕಲಿಸಬೇಕು. ಹಾಗೆ ಸ್ಪ್ರಿಂಗ್ ಆನಿಯನ್, ಸೀಝ್ವಾನ್ ಚಟ್ನಿ, ಹಾಗೆ ಮೆಯೋನೀಸ್, ಎಗ್ಲೆಸ್. ಇವ್ರು ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಇವರದ್ದೇ ರೆಸಿಪಿ ಇವತ್ತು. ನಿಮ್ಮ ಚಾನಲ್ ಓನರ್ ಅವರು. ಇದು ಏನಂತಾರೆ, ಎಗ್ ಫ್ರೈ ಮಾಡಿದ್ದು. ಹಾಗೆ ಇದು ಚಿಕನ್. ಈ ಥರ ನಾವು ಮಿಕ್ಸಿ ಮಾಡಿದ್ದೀವಿ, ಗ್ರೈಂಡ್ ಮಾಡಿದ್ದೀವಿ. ಗ್ರೀನ್ ಗಾರ್ಲಿಕ್ ಹಾಗೂ ಜಿಂಜರ್, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಇದು ಇಷ್ಟು ದೊಡ್ಡ ಕಡಾಯಿ. ಹಾಗೆ ಇದು ಮೈದಾ ಹಿಟ್ಟು ಇಷ್ಟು ಕಲಿಸಿದ್ದೀವಿ. ಮೇ ಬಿ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. 1 kg ನಾವು ಕಲಿಸಿದ್ದೀವಿ. ಹಾಗೆ ಮತ್ತೊಂದು kg ನಾವು ಇವಾಗ ಮಾಡ್ತೀವಿ. ಇವಾಗ ನಾನು ಬ್ಯುಸಿ, ಕಟ್ಟಿಂಗ್ ಆಗ್ತಾ ಇದೆ. ಇವತ್ತಿನ ಲಂಚ್ ಇದೆ ಸ್ಪೆಷಲ್. ಅನ್ನ ಸಾರು ಏನು ಕೂಡ ಇಲ್ಲ. ಸ್ಟಫಿಂಗ್ ಏನಿದೆ ರೆಡಿ ಆಗಿದೆ. ಇವಾಗ ಫ್ಯಾನ್ ಆನ್ ಮಾಡಿ ದೊಡ್ಡ ಪಾತ್ರೆಯಲ್ಲಿ ಹರಡಿ ಇಡೋದು. ಬಿಕಾಸ್ ತಣ್ಣಗಾಗಬೇಕಲ್ವ, ಹಾಗಾಗಿ ನೋಡಿ ತುಂಬ ಟೇಸ್ಟಾಗಿದೆ. ಅರ್ಧ ನಾವು ಹೀಗೇ ತಿಂದಾಯಿತು, ಸ್ವಲ್ಪ ಅಂತ. ನೋಡಿ ದೊಡ್ಡ ಪ್ಲೇಟ್, ಇದರಲ್ಲಿ ಹರಡಿ ಇಡೋದು. ಫ್ಯಾನ್ ಆನ್ ಮಾಡಿ ಇಟ್ಟಿದ್ದಾರೆ. ಒಳ್ಳೆ ಗಾಳಿ ಬೀಸ್ತಾ ಇದೆ. ಮತ್ತು ಜೋರಾಗಿ ಮಳೆ ಕೂಡ ಬೀಳ್ತಾ ಇದೆ. ಸೊ ಹಾಗಾಗಿ ಚೆನ್ನಾಗಾಗತ್ತೆ. ಬಿಸಿ ಇದೆ, ನೋಡ್ತಾ ಇರ್ಬೋದು. ಇದು ತಣ್ಣಗಾಗಲಿಕ್ಕೋಸ್ಕರ, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗಲ್ಲ, ಸ್ಟಫ್ ಮಾಡಲಿಕ್ಕೆ ಆಗಲ್ಲ. ಲೇಟ್ ಆಗಿದೆ ಊಟಕ್ಕೆ ಇದೆ ಮೋಮೋಸ್. ಇವರೇ ಮಾಡ್ತಾ ಇರೋದು, ನಿಮ್ಮ ಮೇಡಮ್. ಡಸ್ಟಿಂಗಿಗೋಸ್ಕರ ಪೌಡರ್ ಇಷ್ಟು ಬಾಕಿಯನ್ನು ಇಟ್ಟಿದ್ದೀವಿ. ಇವಾಗ ಲಟ್ಟಿಸೋದು. ಸ್ಟಫಿಂಗ್ ಮಾಡ್ತಾ ಇದ್ದಾರೆ ಬಾವ ಹಾಗೂ ಅಮ್ಮ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಶೇಪ್ಲೆಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಕಡೆ ಸ್ಟೀಮ್ ಆಗ್ತಾ ಇದೆ. ಹಾಗೆ ಡೀಪ್ ಫ್ರೈಗೋಸ್ಕರ ಎಣ್ಣೆ ಕೂಡ ಇಟ್ಟಿದ್ದಾರೆ. ಎಣ್ಣೆ ನೋಡ್ತಾ ಇರ್ಬೋದು. ಕಾಡು ಸ್ಟೀಮ್ ನೋಡಿ. ಇದು ನಾನು ಮಾಡ್ತಾ ಇರೋದು ಶೇಪ್ಲೆಸ್ ದೊಡ್ಡ ಚಪಾತಿ. ನೋಡಿ ಸ್ಟೀಮ್ ಆಗ್ತಾ ಇರ್ಬೋದು. ತುಂಬ ಹೊಗೆ ಕಾಣಿಸ್ತಾ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಹಾಗೆ ಇದು ಶೇಪ್ಲೆಸ್ ದೊಡ್ಡ ಚಪಾತಿ. ಹಾಗಾಗಿ ಅದಕ್ಕೆ ಶೇಪ್ ಕೊಡ್ಲಿಕ್ಕೋಸ್ಕರ ಈ ಥರ ಮಾರ್ಕಿಂಗನ್ನು ಮಾಡಿ ಸೈಜನ್ನು ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ಮಾಡಿ ಆಯಿತು. ಸ್ಟೀಮ್ ಆಗ್ತಾ ಇದೆ, ತಿನ್ನುವವ್ರು ತಿಂತಾ ಇದ್ದಾರೆ, ಫ್ರೈ ಕೂಡ ಆಗ್ತಾ ಇದೆ.
ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಹಾಗೆ ನೋಡಿ ಇದೆಲ್ಲ ಫ್ರೈ ಮಾಡಲಿಕ್ಕಿದೆ. ಇದು ಆಗಿದೆ. ಇವಳು ನೋಡಿ ಸುಸು ಮಾಡಿ ಒರೆಸ್ತಾ ಇದ್ದಾಳೆ. ಐ ಶಿಶುಗಲ್ಲ ಅನಿಪುತ್ತ ಪುಷುಗ ಪುಸ ತಿಂತಾ ಇದ್ದಾರೆ. ಪುಸ್ಲೋ ಹಾಂ ಹಾಂ ಪುಸ್ 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 ಗುಡ್ ಗಲ್ಲ. ಥ್ಯಾಂಕ್ ಯು ಮೈ ಲವ್. ಈ ಥರ ಮನೆ ಎಲ್ಲ ಕ್ಲೀನ್ ಮಾಡಿ ಇವರು ನೋಡಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಫುಲ್ ಕ್ಲೀನ್ ಆಗಿ, ಯಾಕಂದರೆ ತುಂಬ ಅಂಟಂಟಾಗಿತ್ತು. ಹಾಗೆ ಎಲ್ಲ ಮನೆಯನ್ನು ಕ್ಲೀನ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಇವನು ನೋಡಿ ತಿಂತಾ ಇದ್ದಾನೆ. ಹಾಗೆ ಇಲ್ಲಿ ಕೂಡ ಒರೆಸಿ ಮ್ಯಾಟೆಲ್ಲ ಹಾಕಿ ಆಯಿತು. ಮಳೆ ನೋಡಿ ಎಷ್ಟು ಬೀಳ್ತಾ ಇದೆ. ಅದು ಸಾರಿ ಕಟ್ಟಿಟ್ಟಿದ್ದು ಸ್ಪ್ರಿಂಕ್ಲರ್ಸ್ ನೀರು ಮನೆಗೆ ಬರ್ತದೆ ಅಂತ ಹೇಳಿ ತುಂಬ ದಿನದ ನಂತರ ಅವಳು ಬ್ಲಾಗಿಂಗ್ ಮಾಡಿದ್ದಾಳೆ. ಸೊ ಅವಳಿಗೆ ಕೊಟ್ಟು ಬಿಟ್ಟಿದ್ದೆ ಮಾಡಲಿಕ್ಕೆ. ನಾನು ಅವಳಿಗೆ ಕೂಡ ನೆನಪಾಗ್ತದಲ್ಲ ಬ್ಲಾಗಿಂಗ್, ಅವಳಿಗೆ ಟೈಮ್ ಇಲ್ಲ ಅಷ್ಟೇ. ಸೊ ನಾವು ಗೇಮ್ ಆಟ ಆಡ್ತಾ ಇದ್ವಿ, ಹೆಸರು ತಿಂಡಿ ಊರು ಆ ಥರದ್ದು ಬೋರ್ ಆಗಿದಾಗ. ಅದರ ನಂತರ ನೈಟ್ ತಮ್ಮ ಬಂದ ನಂತರ ಡೈಲಿ ನಾವು ಲೂಡೋ ಆಟ ಆಡ್ತಿದ್ವಿ. ಖುಷಿ ಆಗ್ತಾಯಿತ್ತು. ನಾನು ಬಂದಿದ್ದೀನಿ ಹೇಳ್ತಿದ್ವಿ ಅಂತ ಹೇಳಿದ ಕಾರಣ ನಾನು ಮಡಂತಿಯರಿಗೆ ಆಲ್ರೆಡಿ ಬಂದಿದ್ದೀನಿ. ಬ್ಲಾಗಿಂಗ್ ಲೇಟ್ ಆಗ್ತಾ ಉಂಟು ಅಷ್ಟೇ. ಕ್ಲೈಂಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಮಡಂತಿಯರಿಗೆ ಆಲ್ರೆಡಿ ಬಂದಿದ್ದೀನಿ ಆಗ್ಬೋದಾ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.